ನಾವು ಹೆಬ್ಬಾಳ ಕ್ಷೇತ್ರಕ್ಕೆ ಮೈನಾರಿಟಿ ಪ್ರೆಸಿಡೆಂಟ್ ಆಗಿದ್ದೀವಿ. ನನ್ನ ಹೆಸರು ಜಹೀರ್ ಪಾಷಾ ಅಂತ. ನಮ್ಮ ಬ್ರದರ್ ನಾಸೀರ್ ಪಾಷಾ ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದಾರೆ. ನಾವು JDS ಪ್ರಕಾರ ಇಸ್ಮಾಯಿಲ್ ಶರೀಫ್ ಅಹಮದ್ ಅವ್ರಿಗೆ ನಾವು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೀವಿ. JDS ಸೆಕ್ಯುಲರ್ ಪಾರ್ಟಿ. ಸರ್, ಈಗಾಗಲೇ ಕ್ಯಾಂಪೇನ್ ಸ್ಟೈಲ್ ಯಾವ ರೀತಿ ಮಾಡ್ತಾ ಇದ್ದಾರೆ? ನಾವು ಕ್ಯಾಂಪೇನ್ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೀವಿ. ಜನರ ರೆಸ್ಪಾನ್ಸ್ ಆಗಿದೆ? ಜನರ ರೆಸ್ಪಾನ್ಸ್ ಚೆನ್ನಾಗಿದೆ. ನಮಗೆ ನಮ್ಮ JDS ಪಾರ್ಟಿಯವ್ರಿಗೆ ದೇವೇಗೌಡ ಅವ್ರು ಕುಮಾರಸ್ವಾಮಿ ಇದಕ್ಕೆ ಭಾಳ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅವ್ರು ಇಸ್ಮಾಯಿಲ್ ಶರೀಫ್ಗೂ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸರ್, ಈಗಾಗಲೇ ಮೈನಾರಿಟಿಗಳು ಹೆಚ್ಚಿರೋದ್ರಿಂದ ನಿಮ್ಮ ಹೆಬ್ಬಾಳ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ಸಲ್ಲಿ ಮೈನಾರಿಟಿ ಇರೋದ್ರಿಂದ ಯಾವ ರೀತಿಯ ಮತಗಳು? ನಾವು ನಮ್ಮ ದೇವೇಗೌಡ ಪಾರ್ಟಿ ಕುಮಾರಸ್ವಾಮಿ ಪಾರ್ಟಿಗೆ ಜನ ನೋಡಿಬಿಟ್ಟು ನಮಗೆ ಓಟ್ ಹಾಕ್ತಾ ಇದ್ದಾರೆ. ಅದು ರೆಹಮಾನ್ ಶರೀಫ್ ಕಾಂಗ್ರೆಸ್ BJP ಎಲ್ಲ ಅವ್ರು ಏನಕ್ಕೆ ಸುಮ್ಗೆ ಬಂದು ವೋಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ಕೆಲಸಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ? ನೀವು ಭಾಳ ಕೆಲಸ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅವ್ರು ತಿರ್ಗಾ ನಮಗೆ ಹೆಸರು ಮಡಗಿದ್ದಾರೆ. ಅವರು ಮಿಲ್ಟ್ರಿಯಿಂದ ಜಾಗ ತಗೊಂಡು ದೇವೇಗೌಡ ರೋಡ್ ಮಾಡಿದ್ದಾರೆ. ಅವರು JC ನಗರ ಇದೆಲ್ಲ ಅದು ದೇವೇಗೌಡ ರೋಡ್ ಮಾಡಿದ್ದಾರೆ. ಅವರು ದೇವೇಗೌಡ. ಸರ್, ಕೊನೆಯದಾಗಿ ಈ ಕ್ಷೇತ್ರದ ಮೈನಾರಿಟಿ ಲೀಡರ್ ಆಗಿ ತಾವು ಕ್ಷೇತ್ರದ JDS ಮತದಾರರಿಗೆ ಏನನ್ನು ಹೇಳಕ್ಕೆ ಬಯಸ್ತೀವಿ? ನಾವು ನಮ್ಮ ಪಾರ್ಟಿಗೋಸ್ಕರ, ನಮ್ಮ ಕ್ಯಾಂಡಿಡೇಟ್ಗೋಸ್ಕರ ಒಳ್ಳೆ ಕ್ಯಾಂಡಿಡೇಟ್, ದಯವಿಟ್ಟು ನಮ್ಮ ಸೆಕ್ಯುಲರ್ ಪಾರ್ಟಿ ದಯವಿಟ್ಟು ವೋಟ್ ಹಾಕಿದ್ದೀವಿ ಎಲ್ಲರೂ ಜನ ಅಂತ JDS ಪಕ್ಷ ಕುಮಾರಣ್ಣ ಇಲ್ಲಿ ಏನೇನು ಕೆಲಸ ಮಾಡೋರು ಎಲ್ಲರಿಗೂ ಗೊತ್ತು. ನಾವು ಹೇಳಂಗಿಲ್ಲ, ನಾವು ಸುಳ್ಳು ಹೇಳಂಗಿಲ್ಲ. 20 ತಿಂಗಳು ಏನು ಕೆಲಸ ಮಾಡಿದ್ರು ಅದು ಜನರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು, ನಿಮಗೂ ಗೊತ್ತಿದೆ. ಅಲ್ಲ, ಜನರ ರೆಸ್ಪಾನ್ಸ್ ಆಗಿದೆ ನಿಮ್ಮ ಪಕ್ಷ ಒಳ್ಳೆ ಇದೆ. ಕುಮಾರಣ್ಣನ ಯಾರೂ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಹಗಲು ರಾತ್ರಿ 20 ತಿಂಗಳು ಏನು ಕೆಲಸ ಮಾಡಿದ್ರು ಜನರಿಗೆ ಗೊತ್ತು. ಅಲ್ಲ, ತಮ್ಮ ಕ್ಯಾಂಡಿಡೇಟ್ ಬಗ್ಗೆ ಯಾವ ರೀತಿ ಒಲವಿದೆ ಜನರಿಗೆ? ಒಳ್ಳೆ ಕ್ಯಾಂಡಿಡೇಟ್. ನಮ್ಮ ಪಾರ್ಟಿಯವರು ಹೈಕಮಾಂಡ್ ಏನು ಸೆಲೆಕ್ಷನ್ ಮಾಡಿದ್ದಾರೋ ಅದು ಪಾರ್ಟಿ ಕೊಟ್ಟವ್ರೆ, ಅದ್ರ ಪ್ರಕಾರ ನಾವು ಕೆಲಸ ಮಾಡಿದ್ದೀವಿ. ಒಳ್ಳೆ ಕ್ಯಾಂಡಿಡೇಟ್. ಈ ಕಾಂಗ್ರೆಸ್ಸಲ್ಲಿ ಭಿನ್ನಾಭಿಪ್ರಾಯ ಜಾಸ್ತಿ ಇದೆ, ಅದರಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಅದರ ಹೈಕಮಾಂಡಲ್ಲಿ ಜಾಸ್ತಿ ಅವ್ರ ಹತ್ರ ಕಿತ್ತಾಟ ಇದೆ. ಇನ್ನೂವರೆಗೂ ರಾತ್ರಿವರೆಗೂ ಕಿತ್ತಾಟ ಇದೆ. ನಾವು ಸರ್, ಈ ಸ್ಟ್ರೈಟ್ ಫೈಟ್ ಯಾರಾಗಿದೆ? BJPಗೆ, JDSಗೂ BJPಗೆ ಹೇಳೋದು. ಕಾಂಗ್ರೆಸ್ ಇಲ್ಲ ಸರ್. ಅವ್ರು ಮೊದಲು ಎಲ್ಲರಿಗೂ ಗೊತ್ತು ಕಾಂಗ್ರೆಸ್ ಏನಾದ್ರು ಜಾಫರ್ ಶರೀಫ್ ಏನಂತ, ರೆಹಮಾನ್ ಶರೀಫ್ ಏನಂತ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಕುಮಾರಣ್ಣ ಅವರು ದೇವೇಗೌಡರು ಏನು ಕೆಲಸ ಮಾಡಿದ್ದಾರೆ ನಮ್ಮ ದೇಶಕ್ಕೆ, ನಮ್ಮ ಸ್ಟೇಟ್ಗೆ, ಎಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು. ಅದು ರಾತ್ರಿ ಕಷ್ಟ ಬಿದ್ದವರೆ. ಅದು ಎಲ್ಲ ನಮ್ಮ 18 ನಮ್ಮದೇ ಪವರ್ ಬರುತ್ತೆ ಅಂತ ನಾನು ಹೇಳ್ತೀನಿ. BBMPಯಲ್ಲಿ ದೋಸ್ತಿ ಮಾಡ್ಕೊಂಡಿದ್ದೀರಾ, ಇಲ್ಲಿ ಫೀಲ್ಡ್ಗೆ ಇಳಿದಿದ್ದೀರಾ, ಹೆಂಗಿದೆ ಕತೆ? ಅದು ಏನಿಲ್ಲ ಸರ್, ಹೈಕಮಾಂಡ್ ಅದು ಸೆಲೆಕ್ಷನ್ ನಾವು ಏನು ಮಾಡೋಕ್ಕಾಗೋದಿಲ್ಲ. ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ಹೈಕಮಾಂಡ್ ತೀರ್ಮಾನ.